ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಇದೆಲ್ಲ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನಾಳೆ ಒಂದು ಫೈನಲ್ ಟಚ್ ಸಿಗುತ್ತಾ? ನಾಯಕತ್ವ ಬದಲಾವಣೆ ವಿಚಾರವಾಗಿರ್ಬೋದು ಅಥವಾ ಸಚಿವ ಸಂಪುಟ ಪುನಾರಚನೆಯ ವಿಚಾರವಾಗಿ ಕೂಡ ನಾಳೆ ಫೈನಲ್ ಟಚ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ದೆಹಲಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಮುಖಾಮುಖಿ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡುವ ಸಲುವಾಗಿ. ಈ ಸಂದರ್ಭದಲ್ಲಿ ದೆಹಲಿಯಲ್ಲೇ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಪರಸ್ಪರ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರಚನೆ ಪಟ್ಟಿ ಅಂತಿಮಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಸೂಚನೆ ಬೆನ್ನಲ್ಲೇ ನಾಳೆ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ನವದೆಹಲಿಯಲ್ಲೇ ಚರ್ಚೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ದೆಹಲಿಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ಅದು ಬೇರೆ ಕಾರಣಗಳಿದೆ ಅಂತ ಹೇಳಲಾಗ್ತದೆ. ಆದರೆ ಒಂದು ಕಡೆ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ತೆರೆಮರೆಯಲ್ಲೇ ಕಸರತ್ತನ್ನು ನಡೆಸಿದ್ದಾರೆ. ಆದರೆ ಈಗ ಸಂಪುಟ ಪುನರಚನೆ ಆದರೆ ನಾಯಕತ್ವ ಬದಲಾಗಲ್ಲ ಅನ್ನುವ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತೇಳಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಎಲ್ಲವನ್ನು ಕೂಡ ಹೈಕಮಾಂಡೇ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ. ಒಬ್ರದೇ ಇಲ್ವಲ್ಲ, ಡಿ.ಕೆ. ಶಿವಕುಮಾರ್ ಅವರು ಒಬ್ರದೇ ಇಲ್ವಲ್ಲ, ಬೇಕಾದಷ್ಟು ಜನದ ಕ್ಲೈಮ್ ಇದೆ. ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದು ನೋಡಬೇಕು. ಎಲ್ಲವೂ ಕೂಡ ಕಾದು ನೋಡ್ಬೇಕಲ್ವಾ ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ. ಒಬ್ರದೇ ಇಲ್ವಲ್ಲ, ಡಿ.ಕೆ. ಶಿವಕುಮಾರ್ ಅವರು ಒಬ್ರದೇ ಇಲ್ವಲ್ಲ, ಬೇಕಾದಷ್ಟು ಜನದ ಕ್ಲೈಮ್ ಇದೆ. ಗೊತ್ತಿಲ್ಲಪ್ಪ ನನಗೆ, ನೀವು ಅದನ್ನ ಹೇಳ್ತಾ ಇದ್ದೀರಿ. ಕಾದು ನೋಡೋಣ ಎಲ್ಲನೂ ಏನೇನಾಗುತ್ತೆ ಏನು ಅನ್ನೋದನ್ನ. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ. ನೋಡಿ, ಇದು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆ. ಆದರೆ ಮತ್ತೊಂದು ಕಡೆ ಸಚಿವ ಎಂ.ಬಿ. ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಡಿ.ಸಿ.ಎಂ ಸೇರಿ ಎಲ್ಲರಿಗೂ ಕೂಡ ಹೈಕಮಾಂಡೇ ಫೈನಲ್ ಅನ್ನು ಮಾಡೋದು. ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಏನೇ ಇದ್ರೂ ಕೂಡ ಹೈಕಮಾಂಡೇ ತೀರ್ಮಾನ ಆಗೋದು. ಯಾವುದೇ ಕ್ರಾಂತಿ ಆದರೂ ಕೂಡ ಅದು ಯಾರ ಕೈಯಲ್ಲೂ ಕೂಡ ಇಲ್ಲ, ಅದು ಹೈಕಮಾಂಡ್ ಕೈಯಲ್ಲಿರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಎಂ.ಬಿ. ಪಾಟೀಲ್ ಅವರು ವಿಜಯಪುರದಲ್ಲಿ ಕೊಟ್ಟಿರುವಂಥ ಹೇಳಿಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರು, ಡಿಸೆಂಬರು, ಜನವರಿ ಅದು ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ತೀರ್ಮಾನ ಮತ್ತು CWC ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತೆಗ್ತಾರೆ ಅದು ಅಂತಿಮ. ಬಂಡೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋ ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರೆ. ಸ್ವಾಭಾವಿಕವಾಗಿ 2.5 ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ. ಅವ್ರಿಗೆ ತಪ್ಪೇನಿದೆ. ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ತಪ್ಪೇನಿದೆ ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವೆಂಬರು, ಡಿಸೆಂಬರು, ಜನವರಿ ಅದು ಏನೇ ಇರಲಿ. ಇದು ಎಂ.ಬಿ. ಪಾಟೀಲ್ ಅವರ ಪ್ರತಿಕ್ರಿಯೆ. ಆದರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಪುನರ್ರಚನೆ ವಿಚಾರವಾಗಿ ಮಾಹಿತಿಯನ್ನು ಆ ವಿಚಾರ ಪ್ರತಿಕ್ರಿಯೆ ಕೊಟ್ಟದ್ದು. ಸಂಪುಟ ವಿಸ್ತರಣೆ ವಿಚಾರ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯ ಅವ್ರಿಗೂ ರಾಹುಲ್ ಅವರ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಆ ಬಗ್ಗೆ ಮಾಹಿತಿ ಇಲ್ಲ. ಸಂಪುಟ ವಿಸ್ತರಣೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಹೇಳಿಕೆ. ಕಾಲ ಕೂಡಿ ಬಂದಾಗ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ. ಸಂಪುಟ ವಿಸ್ತರಣೆಯ ಬಗ್ಗೆ ನನಗೆ
ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ನಾಯಕರ ಮಧ್ಯ ನೋಡಿ ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರಿಗೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅಂದ್ರೆ ಹೇಳ್ಬೋದು, ಬೆಂಗಳೂರಲ್ಲಿ ಮಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳ್ರಿ, ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ, ನಿನ್ನೆ ಹೇಳಿದ್ದೀವಿ ಮೊನ್ನೆ ಹೇಳಿದ್ದೀವಿ. ನೋಡಿ ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರಿಗೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅಂದ್ರೆ ಹೇಳ್ಬೋದು, ಬೆಂಗಳೂರಲ್ಲಿ ಮಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳ್ರಿ, ಅದು ಮಾಡಬೇಕಾದ್ರೆ. ಇನ್ನು ಮತ್ತೊಂದು ಕಡೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. CM ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ದಾರೆ, ಅವರ ಭೇಟಿಯಲ್ಲಿ ಏನು ಮಾತುಕತೆ ಆಯಿತು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನೀವು ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರೆ ನನಗೇನು ಗೊತ್ತಿರುತ್ತೆ? ಹೋಗಿದ್ದು ಗೊತ್ತು. ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ, ಹೋಗಿದ್ದು ಗೊತ್ತು. ಅಲ್ಲೇನಾಯಿತು ವಿದ್ಯಮಾನಗಳು, ಅವ್ರು ಯಾರನ್ನ ಭೇಟಿ ಮಾಡಿದರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು? ಅವ್ರನ್ನ ಕೇಳಿದರೆ ಹೇಳ್ತಾರೆ. ಸರ್ 15 ಜನ ಹೇಳಿ, ರಿಯಾಕ್ಟ್ ಮಾಡಲಿಲ್ವಾ CM? ಸರ್ ಒಂದು 15 ಜನನ ತೆಗೆದು ಹೊಸದಾಗಿ ಮುಖಗಳಿಗೆ ಅವಕಾಶ. ಅದೇಪ್ಪ, ಅದೆಲ್ಲ ಅವರೇ ಹೇಳಬೇಕಲ್ವಾ? ಇದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್. ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅನುಮತಿ ಕೊಟ್ಟಿದ್ದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಎಲ್ಲರೂ ಕೂಡ ಈಗ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಮುಂಚೆ ಯಾರು ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ತೋರಿಸ್ತಾ ಇರಲಿಲ್ಲ, ಅವ್ರದ್ದೇ ಆದಂಥ ಆಯಾಮದಲ್ಲಿ ಹೇಳಿಕೆಯನ್ನು ಕೊಡ್ತಿದ್ರು. ಆದರೆ ಈಗ ಎಲ್ಲರೂ ಹೈಕಮಾಂಡ್ ಅಂತ ಬೊಟ್ಟು ಮಾಡಿ ತೋರಿಸ್ತಿರೋದು ಯಾಕೆ, ಏನು ಕಾರಣ? ನಗೇಂದ್ರ ಬಾಬು, ಒಂದಂತೂ ಬಹಳ ಸ್ಪಷ್ಟ, ಅಂತಿಮವಾಗಿ ಇಲ್ಲಿ ಹೈಕಮಾಂಡ್ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ಒಂದು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಂದು ರಾಹುಲ್ ಗಾಂಧಿ. ಇಲ್ಲಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟರು ಕೂಡ ಇಲ್ಲಿ ವ್ಯತಿರಿಕ್ತವಾದಂತಹ ಹೇಳಿಕೆಗಳ ರೀತಿಯಾಗಿ ಬಿಂಬಿಸುವ ಆವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಪಕ್ಷದಲ್ಲಿ. ಹೀಗಾಗಿ ಎಲ್ಲಿಯೂ ಕೂಡ ಯಾವುದೇ ಗುಟ್ಟುಗಳನ್ನು ಬಿಟ್ಟುಕೊಡದೆ, ಹಾಗೆ ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ಕೊಡದೆ ಅಂತಿಮವಾಗಿ ಹೈಕಮಾಂಡ್ ಮತ್ತು CM ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ್ದು ಅಂತಕ್ಕಂಥ ಒಂದು ಹೇಳಿಕೆ ಹೇಳುವ ಮೂಲಕ MB ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲರೂ ಕೂಡ ಅಂತಿಮವಾಗಿ ನಾವು ಹೈಕಮಾಂಡ್ಗೆ ನಾವು ಬದ್ಧರಾಗಿರ್ತೇವೆ, ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಅಂತಿಮವಾಗಿ ತಲೆ ಬಾಗ್ತೇವೆ ಅಂತಕ್ಕಂತಹ ಒಂದು ಸಂದೇಶವನ್ನು ಸಾರುವಂಥದ್ದು ಅವರ ಮಾತಿನ ಹಿಂದಿನ ಇರತಕ್ಕಂತಹ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ, ಅದೊಂದು ಉದ್ದೇಶ ಇರತಕ್ಕಂಥದ್ದು ಅದು. ಸೊ ಇದೆಲ್ಲವೂ ಬೆಳವಣಿಗೆಗಳ ಮಧ್ಯೆ ಈಗಾಗಲೇ ಸದ್ದಿಲ್ಲದಂತೆ ದೆಹಲಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಈ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಈಗಾಗಲೇ ಎಲ್ಲ ರೀತಿಯ ಸರ್ಕಸ್ಗಳು ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಲ TB ಜಯಚಂದ್ರ ಸೇರಿದಂತೆ ಕೆಲವರು ಈಗಾಗಲೇ CM ಸಿದ್ದರಾಮಯ್ಯ ಅವರ ಜೊತೆ ದೆಹಲಿಯಲ್ಲೂ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಅಂದರೆ ದೆಹಲಿಯಲ್ಲೇ ಇದ್ದಾರೆ TB ಜಯಚಂದ್ರ ಅವರು. ನಿನ್ನೆಯಿಂದ ಕೂಡ ಸಿದ್ದರಾಮಯ್ಯ ಅವರ ಜೊತೆಲೇ ಇದ್ದಂಥವರು, ಅವರು ಕೂಡ ಅವ್ರಿಗೂ ಕೂಡ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಈಗಾಗಲೇ ರಾಹುಲ್ ಗಾಂಧಿ ಒಪ್ಪಿದ್ದ ನಂತರ ಇದೆಲ್ಲ ಹೇಳಿಕೆಗಳು ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದ್ರೆ ನಾಳೆ CM ಮತ್ತು DCM ಇಬ್ಬರೂ ಕೂಡ ದೆಹಲಿಯಲ್ಲಿ ಮುಖಾಮುಖಿ ಆದ ನಂತರ ಪಟ್ಟಿ ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಸಹಜವಾಗಿ ಹಿರಿಯ ಸಚಿವರಾದಂಥ MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ಕೂಡ ಅವರ ಒಂದು ನಿಲುವು ಏನಿದೆ, ಒಂದು ಹೈಕಮಾಂಡ್ ಮತ್ತು CM ಸಿದ್ದರಾಮಯ್ಯ ಅವರಿಗೆ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬದ್ಧ ಅಂತಕ್ಕಂತಹ ಮಾತನ್ನ ಅವರು ಕೂಡ ಹೇಳಿರ್ತಕ್ಕಂಥದ್ದು.